ಹೊಸ ವರ್ಷಾಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. 31ರ ಮಧ್ಯರಾತ್ರಿಯಿಂದಲೇ ಸಂಭ್ರಮಾಚರಣೆಗೆ ಎಲ್ಲೆಡೆ ಜನ ಮುಗಿಬೀಳ್ತಾರೆ. ಈ ಹಿನ್ನೆಲೆಯಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಟಫ್ ರೂಲ್ಸ್ ಅನ್ನ ಜಾರಿಗೆ ತರಲಾಗ್ತಿದೆ. ಸಾಮಾಜಿಕ ಶಾಂತಿಗೆ ಧಕ್ಕೆ ತಂದ್ರೆ ಹುಷಾರ್ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಡಲಾಗ್ತಿದೆ. ಕಾನೂನು ಕ್ರಮದ ಎಚ್ಚರಿಕೆಯನ್ನ ಪೊಲೀಸರು ಕೊಡ್ತಾ ಇದ್ದು, ಬಾರ್, ಪಬ್, ಕ್ಲಬ್ಗಳಿಗೆ ಸಮಯದ ಮಿತಿಯನ್ನು ಕೂಡ ಹೇರ್ತಾ ಇದ್ದಾರೆ. ಈ ಸಮಯದ ಒಳಗೆ ಡಿಜೆ ಸೌಂಡ್ ಇತ್ಯಾದಿ ಎಲ್ಲವನ್ನು ಕೂಡ ಬಂದ್ ಮಾಡಬೇಕು ಮತ್ತು ಎಷ್ಟೊತ್ತಿಗೆ ಪಬ್ ಕ್ಲಬ್ಗಳಿಗೆ ಕ್ಲೋಸಿಂಗ್ ಟೈಮ್ ಇದೆಲ್ಲದರ ಬಗ್ಗೆ ಕೂಡ ಒಂದು ಸುತ್ತೋಲೆಯನ್ನು ಹೊರಡಿಸ್ತಾ ಇದ್ದು, ಅದಕ್ಕಾಗಿ ಒಂದು ಟಫ್ ರೂಲ್ಸ್ಗಳನ್ನು ಕೂಡ ಈಗಾಗಲೇ ಪ್ರಕಟ ಮಾಡಲಾಗಿದೆ. ಅದರಂತೆ ನಡೆದುಕೊಳ್ಬೇಕು. ಯಾವುದೇ ಕಾರಣಕ್ಕೂ ಶಾಂತಿಯನ್ನ ಕದಡುವಂತಹ ಕೆಲಸಗಳಿಗೆ ಅವಕಾಶ ಮಾಡಿಕೊಡಬಾರದು ಅನ್ನುವಂತಹ ಹಿನ್ನೆಲೆಯಲ್ಲಿ ತೆಗೆದುಕೊಳ್ತಿರುವಂತಹ ಕ್ರಮ. ಬೆಂಗಳೂರು ಹೊಸ ವರ್ಷಾಚರಣೆಗೆ ಟಫ್ ರೂಲ್ಸ್ ಏನಪ್ಪಾ ಅಂದ್ರೆ, ಸಾರ್ವಜನಿಕ ಶಾಂತಿಗೆ ಧಕ್ಕೆ ತಂದ್ರೆ ಕಠಿಣ ಕ್ರಮವನ್ನ ತೆಗೆದುಕೊಳ್ತಾರೆ. ಆ ಕ್ರಮ ಏನಾಗಿರುತ್ತೆ ಅನ್ನೋದನ್ನು ಕೂಡ ಮುಂದೆ ಹೇಳ್ತಾರೆ. ಅಕ್ರಮ ಚಟುವಟಿಕೆ, ಗಲಾಟೆ, ಗೂಂಡಾಗಿರಿ, ಮದ್ಯಪಾನ ಮಾಡಿ ಅಶಾಂತಿ ಸೃಷ್ಟಿಸಿದ್ರೆ ಕಾನೂನು ಕ್ರಮವನ್ನ ಫೇಸ್ ಮಾಡಬೇಕಾಗತ್ತೆ ಮತ್ತು ಅಪಾಯಕಾರಿ ಸ್ಥಳಗಳಲ್ಲಿ ಅಶ್ಲೀಲ ವರ್ತನೆಯನ್ನ ತೋರೋದು, ಶಬ್ದ ಮಾಲಿನ್ಯವನ್ನ ಉಂಟು ಮಾಡೋದು ಇದನ್ನು ಕೂಡ ಬ್ಯಾನ್ ಮಾಡಲಾಗಿದೆ. ಅಪಾಯಕಾರಿ ಸ್ಟಂಟ್ಗಳನ್ನ ಮಾಡೋದು, ಅಕ್ರಮ ಪಾರ್ಟಿಗಳಿಗೆ ನಿರ್ಬಂಧವನ್ನ ವಿಧಿಸಲಾಗಿದೆ. ಪರ್ಮಿಷನ್ ತಗೊಂಡಂತಹ ಪಾರ್ಟಿಗಳಿಗೆ ಮಾತ್ರ ಅನುಮತಿ. ಹೋಟೆಲ್, ಪಬ್, ರೆಸಾರ್ಟ್ಗಳಿಗೆ ನಿಗದಿತ ಸಮಯದ ಮಿತಿಯನ್ನ ಹೇರ್ತಾ ಇದ್ದಾರೆ. ಆ ಸಮಯವನ್ನ ಕ್ರಾಸ್ ಮಾಡಬಾರದು. ಡಿಜೆ, ಲೌಡ್ ಸ್ಪೀಕರ್ ಬಳಕೆಗೂ ಕೂಡ ಅನುಮತಿಯನ್ನ ಕೊಡ್ತಾ ಇದ್ದಾರೆ. ಆದರೆ ಸಮಯದ ಮಿತಿಯನ್ನು ಕೂಡ ಕಡ್ಡಾಯಗೊಳಿಸಲಾಗಿದೆ. ಮದ್ಯಪಾನ ಮಾಡಿ ವಾಹನ ಚಲಾವಣೆ ಮಾಡಿದ್ರೆ ಅಂಥವರು ದಂಡವನ್ನ ಕಟ್ಟಬೇಕಾಗತ್ತೆ. ಜೊತೆಗೆ ನಿಮ್ಮ ಮೇಲೆ ಕೇಸ್ ಕೂಡ ಬೀಳುತ್ತೆ. ಮಹಿಳೆಯರ ಸುರಕ್ಷತೆಗೆ ವಿಶೇಷ ಪೆಟ್ರೋಲಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಬೆಂಗಳೂರಿನಲ್ಲಿ ಹೊಸ ವರ್ಷಾಚರಣೆಗೆ ಬಹಳಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದು, ಸರ್ಪಗಾವಲನ್ನೇ ಹಾಕಲಿದ್ದಾರೆ ಪೊಲೀಸರು. ಭದ್ರತೆಗಾಗಿ 20,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗುತ್ತೆ. 4 ಕಂಟ್ರೋಲ್ ರೂಮ್, 78 ವಾಚ್ ಟವರ್ಗಳ ನಿರ್ಮಾಣವನ್ನ ಮಾಡಲಾಗುತ್ತೆ. ಕುಡಿದು ತೂರಾಡೋರನ್ನ ಕರೆದೊಯ್ಯಲು 46 ಆಂಬ್ಯುಲೆನ್ಸ್ಗಳ ವ್ಯವಸ್ಥೆ, 164 ಮಹಿಳಾ ಸಹಾಯ ಕೇಂದ್ರಗಳನ್ನು ಕೂಡ ನಿರ್ಮಾಣ ಮಾಡುವಂತಹ ಗುರಿಯನ್ನ ಹೊಂದಲಾಗಿದೆ. ಇದೆಲ್ಲವೂ ಕೂಡ 31ನೇ ತಾರೀಕಿನ ರಾತ್ರಿಯ ಸೆಲೆಬ್ರೇಷನ್ನ ಹೊತ್ತಿನಲ್ಲಿ ಆಗಬಹುದಾದಂತಹ ಸಮಸ್ಯೆಗಳಿಗೆ ಕಡಿವಾಣ ಹಾಕೋ ಸಲುವಾಗಿ ಪೊಲೀಸರು ತೆಗೆದುಕೊಳ್ತಾ ಇರ್ತಕ್ಕಂತಹ ಕಠಿಣ ಕ್ರಮ. ಒಂದಷ್ಟು ಪೊಲೀಸ್ ಹೆಚ್ಚುವರಿ ಪೊಲೀಸರ ನಿಯೋಜನೆ ಮಾಡುವಂತಹದ್ದು, ಸೂಕ್ಷ್ಮ ಸ್ಥಳಗಳ ಮೇಲೆ ನಿಗಾ ವಹಿಸೋದು ಮತ್ತು ವಾಚ್ ಟವರ್ಗಳನ್ನು ನಿರ್ಮಾಣ ಮಾಡಿ ಕಂಟ್ರೋಲ್ ರೂಮ್ಗಳಿಗೆ ಯಾವುದೇ ರೀತಿಯಲ್ಲಿಯೂ ಏನಾದರೂ ಸಮಸ್ಯೆ ಆಗ್ತಿದೆ ಅಂದರೆ ಕ್ವಿಕ್ ಆಗಿ ಇನ್ಫಾರ್ಮೇಶನ್ ಕೊಡಲಿಕ್ಕೆ ಸಹಾಯವಾಗುತ್ತೆ. ಡಿಸೆಂಬರ್ 31ರ ರಾತ್ರಿ ಬೆಂಗಳೂರಿನ ಫ್ಲೈಓವರ್ಗಳು ಬಂದ್ ಆಗುತ್ತೆ. ಎಷ್ಟು ಗಂಟೆಯಿಂದ? ಡಿಸೆಂಬರ್ 31ನೇ ತಾರೀಕಿನ ರಾತ್ರಿ 11 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆಯವರೆಗೂ ಕೂಡ ವಾಹನಗಳ ಓಡಾಟ ಫ್ಲೈಓವರ್ನಲ್ಲಿ ಅವಕಾಶ ಇರಲ್ಲ. ಬ್ಯಾರಿಕೇಡ್ಗಳನ್ನು ಎಳೆದು ಭದ್ರವಾಗಿ ಅದನ್ನ ಬಿಗಿಗೊಳಿಸಿರ್ತಾರೆ. ಏರ್ಪೋರ್ಟ್ ಫ್ಲೈಓವರ್ಗಳಲ್ಲಿ ಮಾತ್ರ ಸಂಚಾರಕ್ಕೆ ಅವಕಾಶ ಇರುತ್ತೆ, ತೊಡಕಾಗಬಾರ್ದು ಅನ್ನೋ ಕಾರಣಕ್ಕೆ. ಏರ್ಪೋರ್ಟ್ ಫ್ಲೈಓವರ್ಗಳಲ್ಲಿ ಬೈಕ್ಗಳ ಸಂಚಾರಕ್ಕೆ ಮಾತ್ರ ಅನುಮತಿ ಇರಲ್ಲ, ಕೇವಲ 4 ವೀಲರ್ ಅವಕಾಶ. ಫ್ಲೈಓವರ್ನಲ್ಲಿ ಸ್ಕೂಟರ್, ಬೈಕ್ಗಳಿಗೆ ನಿರ್ಬಂಧವನ್ನ ವಿಧಿಸಿ ಪೊಲೀಸರು ಕ್ರಮವನ್ನ ತೆಗೆದುಕೊಳ್ತಾರೆ. ಇನ್ ಕೇಸ್ ಯಾರಾದರೂ ಅಂತಹ ಹುಚ್ಚು ಪ್ರಯತ್ನಗಳನ್ನ ಮಾಡ್ಲಿಕ್ಕೆ ಹೋದ್ರೆ ನಿಮ್ಮ ಬೈಕ್ ಸೀಸ್ ಆಗುತ್ತೆ. ಬಿ ಕೇರ್ಫುಲ್. ಇದು ಡಿಸೆಂಬರ್ 31ರ ರಾತ್ರಿ 11ರಿಂದ ಬೆಳಗ್ಗೆ 6 ಗಂಟೆವರೆಗೂ ಇರತಕ್ಕಂತಹ ರೆಸ್ಟ್ರಿಕ್ಷನ್ಸ್.